ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಇವತ್ತು ಸೂಪರ್ ಆಗಿ ರೆಡಿಯಾಗಿದ್ದೀನಿ ಟು ಗೋ ಟು ಆ್ಯನ್ ಇವೆಂಟ್. ಸೊ ಇದು ತುಂಬ ದಿನದಿಂದ ವೈರಲ್ ಆಗ್ತಾಯಿತ್ತು. ಸೊ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ದ್ಯಾಟ್ಸ್ ರೈಟ್, ಇಟ್ಸ್ ಅ ರ್ಯಾಂಚ್ ಫೆಸ್ಟಿವಲ್. ಸೊ ಬಿಗ್ ಬ್ಯಾನಿಯನ್ ಏನು ಬ್ರೂವರಿ ಮತ್ತು ರೆಸಾರ್ಟ್ ಇದೆ. ಸೊ ಅಲ್ಲೇ ರ್ಯಾಂಚ್ ಅಂತ ಬ್ರೂವರಿ ಇದೆ. ಸೊ ಅಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ. ಯಾಕೆ ಅಂದರೆ ಅಲ್ಲಿ ಮಾಡ್ತಾ ಇದ್ದಾರೆ ಫೆಸ್ಟಿವಲ್. ಸೊ ಎಸ್, ರ್ಯಾಂಚ್ ಫೆಸ್ಟಿವಲ್ ಅಂತಲೇ ಹೇಳ್ಬಿಟ್ಟು ಕ್ರಿಸ್ಮಸ್ ಮಾರ್ಕೆಟ್ ಆ್ಯಂಡ್ ನ್ಯೂ ಇಯರ್ ಪಾರ್ಟಿ, ಡಿ ಜೆ ನೈಟ್ ಎಲ್ಲ ಇದೆ. ಸೊ ಇಟ್ಸ್ ಎ ಫುಲ್ ಡೇ ಇವೆಂಟ್. ಸೊ ಎಂಟ್ರಿಗೆ 500 ರೂಪೀಸ್ ಇತ್ತು. ಆ್ಯಂಡ್ ಬೇಕಂದರೆ ಲಂಚು, ಬ್ರಂಚು, ಡಿನ್ನರು ಇದೆಲ್ಲ ತೊಗೋಬೋದು. ದಟ್ ವುಡ್ ಕಾಸ್ಟ್ ಯು ಎಕ್ಸ್ಟ್ರಾ. ಸೊ ಅದು ಪ್ಯಾಕೇಜಲ್ಲಿ ಇರೋದಿಲ್ಲ. ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ತೊಗೋಬೋದು. ಸೊ ನಾನು ಆ್ಯಕ್ಚುಲಿ ಬಿಗ್ ಬ್ಯಾನಿಯನ್ ಬ್ರೂವರಿ ಮತ್ತು ರೆಸಾರ್ಟ್ಗೆ ತುಂಬ ದಿನದಿಂದ ಬರಬೇಕು ಅಂತ ಇದ್ದೆ. ಬಟ್ ವೈನ್ ಯಾರ್ಡ್ ಸರ್ವೆ ಅಥವಾ ಇದಕ್ಕೆ ಆದರೆ ಮಕ್ಕಳಿಗೆ 18 ಇಯರ್ಸ್ ಪ್ಲಸ್ ಆಗಿರಬೇಕು. ವೈನ್ ಟೆಸ್ಟಿಂಗಿಗೆ 21 ಇಯರ್ಸ್ ಆಗಿರಬೇಕು. ಸೊ ನನ್ನ ಮಕ್ಕಳು ಇನ್ನು ಒಬ್ಬ 20, ಸೊ ಇನ್ನು 7-14. ಸೊ ಅದಕ್ಕೆ ಕರ್ಕೊಂಬರೋಕ್ಕಾಗಿರಲಿಲ್ಲ. ಸೊ ರ್ಯಾಂಚಿಗೆ ಬರೋಣ ಅಂತಿದ್ದೆ. ಬಟ್ ದಿಸ್ ವಾಸ್ ದ ಬೆಸ್ಟ್ ಇವೆಂಟ್ ಐ ಕ್ಯಾನ್ ಅಟೆಂಡ್. ಯಾಕೆ ಅಂತ ಅಂದರೆ ಹಾಗೆ ಅಂತ ಬಂದರೆ ಇಲ್ಲಿ ಏನೂ ಇರೋದಿಲ್ಲ. ಜಸ್ಟ್ ಲಂಚ್ ಅಥವಾ ಬ್ರಂಚ್ ಮಾಡಿಕೊಂಡು ಅಥವಾ ಡಿನ್ನರ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಹೋಗಬೇಕಿತ್ತು. ಬಟ್ ದಿಸ್ ಈಸ್ ಲೈಕ್ ಸೊ ಅಟ್ರಾಕ್ಟಿವ್. ಕ್ರಿಸ್ಮಸ್ ಫೆಸ್ಟಿವಲ್ ಮತ್ತು ಫ್ಲೀ ಮಾರ್ಕೆಟು, ಡೆಕೋರೇಷನ್ನು ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಈಗ ಟಿಕೆಟ್ ತೊಗೊಂಡು ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗಲ್ಲೇ ಎಷ್ಟು ಸೂಪರ್ ಆಗಿದೆ ಅಂದರೆ ಒಳಗಡೆ ನೋಡಬೇಕು ಇನ್ನು ಎಷ್ಟು ಸೂಪರ್ ಆಗಿದೆ ಅಂತ. ಸೊ 500 ರೂಪೀಸಿಂದು ಆನ್ಲೈನಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ನ ಕಲೆಕ್ಟ್ ಮಾಡಿದೆ. ಈಗ ನಮಗೆ ಆಗ್ತಿದ್ದಾರೆ ಆ್ಯಕ್ಚುಲಿ ಬ್ಯಾಂಡ್. ಸೊ ಈ ಬ್ಯಾಂಡ್ ಇಲ್ಲ ಅಂದರೆ ಎಂಟ್ರಿ ಇರೋದಿಲ್ಲ. ಆ್ಯಂಡ್ ಬ್ಯಾಂಡ್ ತಗೊಂಡು ಈಗ ನಾವು ಎಂಟ್ರಿ ಆಗ್ತಿದ್ದೀವಿ. ಸೊ ದಿಸ್ ಇಸ್ ದ ಗೇಟ್. ಸೊ ಡೆಕೋರೇಷನ್ ಸ್ಟಾರ್ಟಿಂಗಲ್ಲೇ ಕೌಂಟರ್ಸ್ ಎಷ್ಟು ಸೂಪರ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ದ ಎಂಟೈರ್ ಥಿಂಗ್ ಆ್ಯಕ್ಚುಲಿ ಲುಕ್ಸ್ ಸೊ ಡಿಫ್ರೆಂಟ್. ಸೊ ಯುರೋಪಿಯನ್ ಸ್ಟೈಲ್ ಫೆಸ್ಟಿವಲ್ ಇವರು ಆ್ಯಕ್ಚುಲಿ ಇದ್ದಿದ್ದು. ಸೊ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ರೆಸ್ಟ್ ರೂಮ್ ಯೂಸ್ ಮಾಡಿ ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿದ್ರು ಆ್ಯಕ್ಚುಲಿ ಇನ್ವಿಸಿಬಲ್ ಮ್ಯಾನ್ ಮತ್ತು ನಮ್ಮ ಒಂದು ಬುಕ್ ಕ್ರಿಸ್ಮಸ್ಸಿಂದು, ಆ್ಯಂಡ್ ಎಲ್ಫ್ಸ್ ಇದ್ರು, ಮಿರರ್ ಮ್ಯಾನ್ ಇದ್ರು, ಟಾಲ್ ಮ್ಯಾನ್ ಇದ್ರು. ಸೊ ನಮ್ಮ ವೆಲ್ಕಮ್ಗೆ ತುಂಬ ಜನ ಇದ್ರು. ಆ್ಯಂಡ್ ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ. ಸ್ಟಾರ್ಟಿಂಗಲ್ಲೇ ಯು ಕ್ಯಾನ್ ಸಿ ಹೌ ಇಟ್ ಈಸ್. ಸೊ ಇವ್ರ ಜೊತೆ ಎಲ್ಲ ಫೋಟೋಸ್ಗಳು, ವಿಡಿಯೋಸ್ಗಳು ತಗೊಂಡು ಸೂಪರ್ ಆಗಿ ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ಗೆ ನಾನು ಅಪ್ಲೋಡ್ ಮಾಡೋಕ್ಕೆ ತೊಗೊಂಡೆ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಒಂದೊಂದನ್ನೇ ನೋಡ್ಕೊಂಡು ಹೋಗೋದು ಸೂಪರ್ ಆಗಿತ್ತು. ಸೊ 11ಇಂದ ಇವೆಂಟ್ ಸ್ಟಾರ್ಟ್ ಆಗ್ತಿತ್ತು. ನಾವು ಹೋದಾಗಲೇ 12 ಆಗಿದ್ದು. ಇಟ್ ವಾಸ್ ಫೈನ್ ಬಿಕಾಸ್ ಸ್ಲೋ ಆಗಿ ಹೋಗ್ತಾ ಇತ್ತು ಡೇ. ಆ್ಯಂಡ್ ಈಗ ಇನ್ನು ಎಲ್ಲ ಜನ ಬರ್ತಾ ಇದ್ರು. ಹಂಗಾಗಿ ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ಅನ್ನಿಸ್ತು. ಸೊ ದಿಸ್ ಇಸ್ ದ ರ್ಯಾಂಚ್. ಆ್ಯಕ್ಚುಲಿ ಏನು ಒಂದು ರ್ಯಾಂಚಿಂದು ರೆಸ್ಟೋರೆಂಟ್ ಇದೆ, ಅದು ಇದು ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಅದು. ಸೊ ಇಲ್ಲಿ ಸೂಪರ್ ಆಗಿ ಆ್ಯಕ್ಚುಲಾಗಿ ಸ್ಲೇ, ಇದು ಸ್ಯಾಂತಾ ಕ್ಲಾಸ್ ಎಲ್ಲನೂ ಇಟ್ಟು ಸೂಪರ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಅದನ್ನ ನೋಡೋಕ್ಕೆ ಸಾಲ್ತಾ ಇಲ್ಲ ಕಣ್ಣು. ಅದು ನೋಡು, ಇದು ನೋಡು, ಅದ್ರ ಫೋಟೋ ಇದ್ರ ಫೋಟೋ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಎಷ್ಟು ಸಖತ್ತಾಗಿತ್ತು ಅಂತ ಅಂದರೆ ಅಷ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾವು ತಗೊಳ್ಳೇಬೇಕು. ಯಾಕಂದರೆ ಮತ್ತೆ ಈ ಥರ ಡೆಕೋರೇಷನ್ ಸಿಗುತ್ತೋ ಇಲ್ವೋ. ಸೊ ಎಸ್, ಸಿಕ್ಕಿದ್ರೂ ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕು. ಸೊ ದಿಸ್ ವಾಸ್ ಅಬೌಟ್ ಸಮ್ ವಾಟ್ ಲೈಕ್ 12 to 13 days ಆಫ್ ಇವೆಂಟ್. ಎವ್ರಿ ಡೇ ಡಿಫ್ರೆಂಟ್ ಇವೆಂಟ್ ಇತ್ತು. ಸೊ ಯಾವುದಕ್ಕೆ ನಿಮಗೆ ಕಂಫರ್ಟಬಲ್ ಆಗಿದೆ ಅದಕ್ಕೆ ಬುಕ್ ಮಾಡಿಕೊಂಡು ಬರ್ಬೋದು ಆ ಥರ. ಬಟ್ ನಾವು ಹೋಗಿದ್ದ ದಿನಾನು ತುಂಬಾ ರಶ್ ಇತ್ತು. ಯಾಕಂದರೆ ನ್ಯೂ ಇಯರ್ ಈವ್, ಕ್ರಿಸ್ಮಸ್ ಈವ್ ಹಿಂದಿನ ದಿನ ಹೋಗಿದ್ದು. ಸೊ ಆಬ್ವಿಯಸ್ಲಿ ಟಿಕೆಟ್ಸ್ ವೇರ್ ಫುಲ್. ಆನ್ಲೈನಲ್ಲಿ ಮಾಡ್ಕೊಂಡು ಹೋಗಿದ್ದಕ್ಕೆ ಬಚಾವು. ಇಲ್ಲ ಅಂದರೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ಇಲ್ಲ, ಟಿಕೆಟ್ಸ್ ನಾಟ್ ಅವೈಲಬಲ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ವಿಶಿಂಗ್ ಟ್ರೀ. ಸೊ ವಿಶಿಂಗ್ ಟ್ರೀಯಲ್ಲಿ ನೀವು ಏನು ಬೇಕೋ ಅದನ್ನು ವಿಶ್ ಮಾಡಿಬಿಟ್ಟು ಇಲ್ಲಿ ಬರ್ದು ಟೈ ಮಾಡೋದು
ಅದು ಒಂದು ಪದ್ಧತಿ ಇದೆ. ಸೊ ಅದನ್ನು ಹಾಗೆ ಇವರು ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಎಷ್ಟು ಜನ ವಿಶಿಂಗ್ ಲಿಸ್ಟಲ್ಲಿ ಹಾಕಿದ್ದಾರೆ. ಸೊ ಡೆಕೋರೇಷನ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿತ್ತು. ಸೊ ನಾನು ನನ್ನ ವಿಶ್ನ ಬರೆದ್ಬಿಟ್ಟು ಹಾಕೋಣ ಅಂತ ಹೇಳಬೇಡ, ನನ್ನ ಮಗಳೂ ಹಾಕಿದ್ಲು ಆ್ಯಂಡ್ ನಾನು ಸಹ ಹಾಕ್ತೆ. ಸೊ ಇಲ್ಲಿ ಎಲ್ಲ ಥ್ರೆಡ್ ಎಲ್ಲ ರೆಡಿ ಇರುತ್ತೆ, ಜಸ್ಟ್ ಅದನ್ನು ಪಿನ್ನಲ್ಲಿ ತುದ ಮಾಡಿಬಿಟ್ಟು ನಮಗೇನು ಅನ್ಸುತ್ತೆ ಅದನ್ನು ಬರೆದ್ಬಿಟ್ಟು ಹಾಕೋದು. ಇಟ್ಸ್ ಜಸ್ಟ್ ಅ ಫನ್. ಸೊ ದೇ ಬಿಲೀವ್ ದ್ಯಾಟ್ ಈ ಥರ ವಿಶ್ ಹಾಕೋದ್ರಿಂದ ಸ್ಯಾಂತಾ ಕ್ಲಾಸ್ ಅದನ್ನು ತೊಗೊಂಡು ಓದಿ ನಿಮ್ಮ ವಿಶ್ಗಳೇನಿದೆ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂತ. ಇಟ್ಸ್ ಆಲ್ ಫನ್ ಅಲ್ವಾ. ಸೊ ಅಲ್ಲಿಂದ ನಾವು ಮುಂದೆ ಹೊರಟ್ವಿ ನೋಡೋಕ್ಕೆ ಏನೇನಿದೆ ಅಂತ. ಸೊ ದಿಸ್ ಈಸ್ ದ ಏರಿಯಾ, ಡೈನಿಂಗ್ ಏರಿಯಾ. ಸೊ ಫುಲ್ಲು ಸಖತ್ ದೊಡ್ಡದಾಗಿ ರೆಸ್ಟೋರೆಂಟ್ ಇದೆ ಆ್ಯಂಡ್ ಎಲ್ಲ ಬೇಕಾದರೂ ಕೂತ್ಕೋಬೋದು, ಎಲ್ಲಿ ಬೇಕಾದರೂ ಲಂಚ್ ಡಿನ್ನರ್ ಮಾಡ್ಬೋದು. ಅದ್ರ ಜೊತೆ ಪೆಟ್ ಫ್ರೆಂಡ್ಲಿ ಕೂಡ. ಸೊ ಎಲ್ಲರೂ ಅವರವರ ಪೆಟ್ಸ್ನ ಕರ್ಕೊಂಬಂದಿದ್ರು. ದೇ ವರ್ ಸೋ ಕ್ಯೂಟ್. ಏನು ಎಷ್ಟು ಆರಾಮಾಗಿದ್ವು ಅವನು ಅಂದರೆ ರಿಚ್ ಪೀಪಲಿಂದು ನಾಯಿಗಳನ್ನು ತುಂಬ ರಿಚ್ ಆಗಿರುತ್ತೆ. ಈವನ್ ಬಾಬೋ ಅಂತಲೂ ಬೋಗ್ಲತ್ತಿರಲಿಲ್ಲ. ದೇ ವರ್ ಸೋ ವೆಲ್ ಬಿಹೇವ್ಡ್. ಸೊ ಈಗ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಏನೇನಿದೆ ನೋಡೋಣ. ಯಾಕಂದರೆ ಇಷ್ಟು ದೊಡ್ಡ ಏಕರ್ ಏನೋ ಒಂದು ಬ್ರೂವರಿ ಇದೆ, ರೆಸಾರ್ಟ್ ಇದೆ. ಸೊ ಆ್ಯಕ್ಚುಲಾಗಿ ಬೆಗ್ ಬ್ಯಾನಿಯನ್ ಅನ್ನೋದರ್ ಸೈಡ್ ಇದ್ರೊಳಗಡೆ ಬರೋದಿಲ್ಲ. ಸೊ ಯಾರ್ಯಾರು ವೈನ್ ಟೇಸ್ಟಿಂಗ್ ಅಥವಾ ವೈನ್ ಯಾರ್ಡ್ ಸರ್ವೆ, ಸ್ಟ್ಯಾಂಪ್, ಇದು ಗ್ರೇಪ್ ಸ್ಟ್ಯಾಂಪಿಂಗು, ಇದಕ್ಕೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ, ಅವರು ಬೇರೆ ಕಡೆ ಹೋಗಬೇಕು. ಸೊ ದಿಸ್ ಇಸ್ ಡಿಫ್ರೆಂಟ್. ಸೊ ಇದು ರ್ಯಾಂಚ್ ರೆಸ್ಟೋರೆಂಟ್. ಸೊ ಇಲ್ಲಿ ಇವೆಂಟ್ ನಡೀತಾ ಇರೋದು. ಸೊ ನಮ್ಮ ರಾಮುನು ಸಹ ಬಂದಿದ್ದಾನೆ ನೋಡಿ ಆ್ಯಂಡ್ ಹೀ ಈಸ್ ಎಂಜಾಯಿಂಗ್ ದ ವಾಕ್. ಸೊ ಇಲ್ಲೆಲ್ಲ ಇವೆಂಟಿಗೆ ಫುಲ್ ಏನೋ ಒಂದು ಲಾನ್ ಇದೆ, ಅದನ್ನು ಫುಲ್ ಡೆಕೋರೇಟ್ ಮಾಡಿ ಫುಲ್ ಸೀಟಿಂಗ್ ಏರಿಯಾ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹಿಂದೆ ತನಕ ಹೋಗಿ ಏನಿದೆ ಅಂತ ನೋಡೋಣ ಅಂತ ಹೋಗಿದ್ವಿ. ಸೊ ನಥಿಂಗ್ ಈಸ್ ದೇರ್. ಆ ಕಡೆ ಸೈಡ್ ಫುಲ್ ಬಿಗ್ ಬ್ಯಾನಿಯನ್ ಇದಿದೆ. ಸೊ ಈ ಕಡೆ ಫುಲ್ಲು ರ್ಯಾಂಚ್ ಇಂದು ಇದೆ ಆ್ಯಂಡ್ ರ್ಯಾಂಚ್ ಇಷ್ಟು ದೊಡ್ಡದಿದೆ. ಸೊ ಬಿಗ್ ಬ್ಯಾನಿಯನ್ ಐ ಡೋಂಟ್ ನೋ ಹೌ ಬಿಗ್ ಇಟ್ ವಿಲ್ ಬಿ, ಬಟ್ ಅದನ್ನು ನೋಡೋಕ್ಕೆ ಇನ್ನು ಟೈಮ್ ಆಗುತ್ತೆ. ಬಿಕಾಸ್ ನನ್ನ ಮಗಳು ಆ್ಯಕ್ಚುಲಿ 18 ಆ್ಯಂಡ್ ಅಬೋವ್ ಆಗಬೇಕು ಹೋಗೋಕ್ಕೆ. ಸೊ ಎಸ್, ಅದನ್ನು ನೆಕ್ಸ್ಟ್ ನೋಡೋಣ. ಸೊ ಈಗ ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸೈಡಿಂದ ನಾವೀಗ ಹೊರಟಿದ್ದೀವಿ. ಆ ಕಡೆ ಎಲ್ಲ ಫುಲ್ ನೋಡಾಯಿತು. ಸೊ ಈ ಕಡೆ ಸ್ವಲ್ಪ ಸಖತ್ತಾಗಿ ಡೆಕೋರೇಟ್ ಮಾಡಿರೋದ್ರಿಂದ ಎಂಟ್ರಿ ಅಂತ ಹೇಳಿ. ಸೊ ಇಲ್ಲಿ ತುಂಬಾ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿರೋ ಲ್ಯಾಂಪ್ ಇಟ್ಟಿದ್ದಾರೆ, ಮತ್ತು ಎಲ್ಸು, ಇದೆಲ್ಲ ತುಂಬಾ ಒಂಥರ ಕ್ಯೂಟಾಗಿದೆ. ಆ್ಯಂಡ್ ಗಿಫ್ಟ್ ಬಾಕ್ಸಸ್, ಆಬ್ವಿಯಸ್ಲಿ ಏನು ಗಿಫ್ಟ್ ಇರಲಿಲ್ಲ ಅದರಲ್ಲಿ, ಇಲ್ಲಾಂದರೆ ಒಂದೇ ತಗೊಂಬರ್ಬೋದಿತ್ತು. ಬಟ್ ಇಟ್ ಲುಕ್ಸ್ ಸೋ ಕ್ಯೂಟ್. ಮತ್ತು ಎಷ್ಟು ಸಖತ್ತಾಗಿದೆ ನೋಡಿ, ವೆಲ್ಕಮಿಂಗ್ ಆಗಿದೆ. ಸೊ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಸಹ ಇದೆ. ಸೊ ಅದೆಲ್ಲ ನಾನು ಚೆನ್ನಾಗಿ ಫೋಟೋಸ್ ತೆಕ್ಕೊಂಡು ತುಂಬಾ ವಿಂಟೇಜ್ ಆಗಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಇಸ್ ದ ಬಿಲ್ಡಿಂಗ್. ಐ ಡೋಂಟ್ ನೋ ರೆಗ್ಯುಲರ್ ಆಗಿ ಇಲ್ಲಿ ಏನಿರುತ್ತೆ, ಸ್ಟಾಲ್ಸ್ ಗೀಲ್ಸ್ ಇರಬಹುದು. ಬಟ್ ಆ್ಯಸ್ ಆಫ್ ನೌ ಟುಡೇ ಇಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ ಅಂತ ಹೇಳಿದರು, ಎಲ್ಲ ಶಿಫ್ಟ್ ಮಾಡಿದ್ದಾರೆ ಆಚೆ ಕಡೆಗೆ ಅಂತ. ಸೊ ಅಲ್ಲಿ ಬೇಕಂದರೆ ಜಂಪಿಂಗ್ ಜಾಕ್ ಸಹ ಇದೆ ಮಕ್ಕಳಿಗೆ, ದೇ ಕ್ಯಾನ್ ಎಂಜಾಯ್ ದ್ಯಾಟ್. ಬಟ್ ನನ್ನ ಮಕ್ಕಳಿಗೆಲ್ಲ ಇಬ್ಬರು ದೊಡ್ಡವರಾಗಿದ್ದಾರೆ, ದೇ ಡೋಂಟ್ ಹ್ಯಾವ್ ದಟ್ ಕ್ರೇಜ್ ನಾವು. ಸೊ ಇಲ್ಲಿಂದ ಆ್ಯಕ್ಚುಲಾಗಿ ಫ್ಲೀ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ದೇ ಹ್ಯಾವ್ ಡಿಸ್ಪ್ಲೇಡ್ ಸೋ ಮೆನಿ ಥಿಂಗ್ಸ್. ಸೊ ಏನು ಬೇಕು ಇಲ್ಲಿ ಶಾಪಿಂಗ್ ಮಾಡಬಹುದು. ಆಬ್ವಿಯಸ್ಲಿ ಇಟ್ ಇಸ್ ಟು ಕಾಸ್ಟ್ಲಿ, ಯಾಕೆ ಅಂದರೆ ರೇಟ್ಸ್ ಎಲ್ಲ ತುಂಬಾ ಹೈ ಇತ್ತು. ಬಟ್ ಆಬ್ವಿಯಸ್ಲಿ ಅವರು ಅಷ್ಟೇ ದುಡ್ಡು ಕೊಟ್ಬಿಟ್ಟು ಅದಕ್ಕೆ ರೆಂಟ್ ಕೊಟ್ಬಿಟ್ಟು ಬಂದಿರ್ತಾರೆ. ಸೊ ಆಬ್ವಿಯಸ್ಲಿ ದೇ ಎಕ್ಸ್ಪೆಕ್ಟ್ ಮೋರ್. ಸೊ ವಿ ಕಾಂಟ್ ಕಂಪ್ಲೈನ್. ಬಟ್ ಅಲ್ಲಿಂದ ನಾವು ಮುಂದೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಡ್ರಾಯಿಂಗ್, ಪೇಂಟಿಂಗ್ ಈ ಥರ ಏನಾದರೂ ಆ್ಯಕ್ಟಿವಿಟಿ ಇಷ್ಟ ಇದ್ದರೆ ದುಡ್ಡು ಕೊಟ್ಬಿಟ್ಟು ಮಾಡಬಹುದು. ಸೊ ದೆರ್ ಆರ್ ಮೆನಿ ಅದರ್ ಕೌಂಟರ್ಸ್. ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಫಾರ್ ಕರೆನ್ಸಿ ಎಕ್ಸ್ಚೇಂಜ್. ಕರೆನ್ಸಿ ಎಕ್ಸ್ಚೇಂಜ್ ಏನಪ್ಪ ಅಂದರೆ ರಿಯಲ್ ಮನಿ ನಾವೇನು ತೊಗೊಂಡೋಗಿರ್ತೀವಿ ಅದನ್ನು ಅಲ್ಲಿ ಕೊಟ್ಬಿಟ್ಟು ಕೂಪಾನ್ಸ್ ಇಸ್ಕೋಬೇಕು. ಸೊ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಏನು ತೊಗೋಬೇಕಂದ್ರೂ we can exchange that coupon and buy the things. So that was really nice. So ಇಲ್ಲಿ ತುಂಬಾನೇ ಸ್ಟಾಲ್ಸ್ ಸಹ ಹಾಕಿದ್ದಾರೆ, ಲೈಕ್ ಕ್ರಿಸ್ಮಸ್ ಡೆಕೋರೇಷನ್ ಅದು ಇದು ಅಂತೆಲ್ಲ. ಅಷ್ಟೊತ್ತಿಗೆ ನಮ್ಮ ಸ್ಯಾಂತಾ ಕ್ಲಾಸ್ ಬಂದರು. ಸೊ ಸ್ಯಾಂತಾ ಕ್ಲಾಸ್ ಜೊತೆ ಸ್ಯಾಂತಾಸ್ ಕ್ಲೀನ್ ಏನಿದೆ ಅಲ್ಲಿ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫನ್ ಆಗಿತ್ತು. ಸೊ ದೆನ್ ವಿ ಸ್ಯಾಟ್ ಫಾರ್ ಈಟಿಂಗ್ ಆ್ಯಂಡ್ ರೆಸ್ಟಿಂಗ್. ಯಾಕಂದರೆ
ಬ್ಯಾಕ್ಗ್ರೌಂಡಲ್ಲಿ ಡಿ ಜೆ ನಡೀತಾ ಇತ್ತು, ಇನ್ನು ಸೆಟಪ್ ಮಾಡ್ತಾಯಿದ್ರು. ಆ್ಯಂಡ್ ಅಷ್ಟು ರೌಂಡ್ ಹಾಕಿದ್ಮೇಲೆ ಸ್ವಲ್ಪ ಈಗ ನಮಗೆ ರೆಸ್ಟಿಂಗ್ ಟೈಮ್. ಅಷ್ಟೊತ್ತಿಗೆ ನನ್ನ ಮಗನೂ ಬಂದ ಆ್ಯಂಡ್ ವಿ ಜಸ್ಟ್ ಸ್ಯಾಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಲಿಸನ್ ಟು ದ ಮ್ಯೂಸಿಕ್. ಸೊ ಬೇರೆ ಬೇರೆ ಬ್ಯಾಂಡ್ಸ್ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಆ್ಯಂಡ್ ಈವ್ನಿಂಗಿಗೆ ಸೂಪರ್ ಆಗಿರೋ ಡಿ ಜೆ ನೈಟ್ ಇದೆ, LED ಶೋ ಇದೆ ಆ್ಯಂಡ್ ಫ್ಯಾಷನ್ ಶೋ ಇದೆ ಅಂತ ಅಂದರು. ಸೊ ಅಲ್ಲಿ ತನಕ ವಿ ಹ್ಯಾವ್ ಟು ಕಿಲ್ ದ ಟೈಮ್ ಆ್ಯಂಡ್ ಗೋಯಿಂಗ್ ಅರೌಂಡ್ ಆ್ಯಂಡ್ ಸೀಯಿಂಗ್ ದ ಥಿಂಗ್ಸ್ ಅಗೇನ್ ಆ್ಯಂಡ್ ಏನಾದರೂ ಪರ್ಚೇಸ್ ಮಾಡೋದು. ಸೊ ಲೈವ್ ಆ್ಯಕ್ಚುಲಿ ಕೌಂಟರ್ ಇತ್ತು ಇಲ್ಲಿ. ಸೊ ನೀವು ಡ್ರಿಂಕ್ಸ್ ಎಲ್ಲ ಬೇಕು ಅಂದರೆ ಲೈವ್ ಕೌಂಟರಲ್ಲಿ ತೊಗೋಬೋದು. ಸೊ ಎಷ್ಟು ಕಾರ್ನರ್ಸಲ್ಲಿ ಡೆಕೋರೇಷನ್ ಇತ್ತು ಅಂದರೆ ಅಲ್ಲೂ ತೊಗೊಳೋಣ ಫೋಟೋ, ಇಲ್ಲೂ ತೊಗೊಳೋಣ ಫೋಟೋ, ಆ ಥರನೇ ಎಲ್ಲ ಕಡೆ ತೊಗೊಂಡಿದ್ದಾಯಿತು. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಬೇರೆ ಬೇರೆ ಗೇಮ್ಸ್ ಸಹ ಇಲ್ಲಿ ಆರ್ಗನೈಸ್ ಮಾಡಿದರು. ಹಾಗಾಗಿ ಬೇರೆ ಬೇರೆ ಗೇಮ್ಸ್ ಬೇಕಾದರೆ ಪೇ ಆ್ಯಂಡ್ ಪ್ಲೇ ಇತ್ತು. ಸೊ ಅಷ್ಟೊತ್ತಿಗೆ ಇಲ್ಲಿ ಫುಲ್ ರಾತ್ರಿಗೆ ಕ್ಯಾಂಪ್ ಫೈರ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ವಾಸ್ ದ ಬ್ರೇಕ್ಫಾಸ್ಟ್, ಲಂಚ್ ಕೌಂಟರ್, ಡಿನ್ನರ್ ಕೌಂಟರು. ಸೊ ಡಿ ಜೆ ನೈಟ್ಗೆಲ್ಲ ಇಲ್ಲೂ ಸೂಪರಾಗಿ ರೆಡಿ ಮಾಡಿದ್ದಾರೆ. ಅಷ್ಟೊತ್ತಿಗೆ ಕೌಂಟರ್ಸ್ ಏನಿದೆ, ಫುಡ್ ಕೌಂಟರ್ಸ್ ಓಪನ್ ಆಯಿತು 4 o'clockಗೆ. ಸೊ ಆಬ್ವಿಯಸ್ಲಿ ಅದ್ರ ಜೊತೆ ಮಕ್ಕಳು ಗೇಮ್ಸ್ ಸಹ ಸ್ಟಾರ್ಟ್ ಆಯಿತು, ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆಲ್ಲ. ಸೊ ಅದನ್ನು ಸೂಪರ್ ಆಗಿತ್ತು. ದಿಸ್ ವಾಸ್ ಆಲ್ಸೋ ಲೈಕ್ ಯು ಹ್ಯಾವ್ ಟು ಪೇ ಆ್ಯಂಡ್ ಪ್ಲೇ. ಸೊ ಅದಕ್ಕೆ ನಾವು ಬುಟಿಕ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮತ್ತೆ ಬಂದ್ವಿ. ಆ್ಯಂಡ್ ವಿ ಪ್ಲೇಡ್ ಫ್ಯೂ ಗೇಮ್ಸ್. ಸೊ ಇಲ್ಲಿ ಬೇಕಂದರೆ ನೀವು ಏನು ಡ್ರಿಂಕ್ಸ್ ಸಹ ತೊಗೋಬೋದು, ಇಲ್ಲ ಜ್ಯೂಸ್ಗಳು ಇಟ್ಟಿದ್ರು ಅದನ್ನು ಸಹ ತೊಗೋಬೋದು. ಸೊ ಡಿನ್ನರ್ ಮಾಡೋರು, ಬ್ರಂಚ್ ಮಾಡೋರು ಎಲ್ಲ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ದೇ ಹ್ಯಾವ್ ಬುಟ್ ಗೇಮ್ಸ್, ಡಿಫ್ರೆಂಟ್ ಗೇಮ್ಸ್. ಸೊ ಗೇಮ್ಸ್ಗಳು ಸಹ ಆಕ್ಯುಪೈ ಆಗಿತ್ತು. ಆ್ಯಂಡ್ ಫುಲ್ ಡೇ ಯು ಕ್ಯಾನ್ ಎಂಜಾಯ್. ಆ್ಯಕ್ಚುಲಿ ಕಿಡ್ಸ್ಗಂತೂ ಸಖತ್ತಾಗಿತ್ತು ಇದು. ಸೊ ವಿ ಆಲ್ಸೋ ಎಂಜಾಯ್ಡ್ ಅ ಲಾಟ್. ಸೊ ನಾವು ವೇಫಲ್ಸ್ ತೊಗೊಂಡ್ವಿ 1 to 2 ರೇಟಿಂದು. ಆ್ಯಂಡ್ ವಿ ಜಸ್ಟ್ ಸ್ಟ್ರೋಲ್ಡ್ ಅರೌಂಡ್, ಏನೇನಿದೆ, ಏನೇನು ಮಾಡ್ತಿದ್ದಾರೆ ಅಂತೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಕ್ರಿಸ್ಮಸ್ ಟ್ರೀ. ಯಾಕಂದರೆ ಕ್ರಿಸ್ಮಸ್ ಟ್ರೀ ಹತ್ರ ಫೋಟೋಸ್ ತೊಗೊಂಡಿರಲಿಲ್ಲ. ಸೊ ಆಬ್ವಿಯಸ್ಲಿ ಇಟ್ ವಾಸ್ ಅ ಹ್ಯೂಜ್ ಕ್ರಿಸ್ಮಸ್ ಟ್ರೀ. ಸೊ ಅದ್ರ ಮಧ್ಯೆ ಇವರಿಬ್ಬರದ್ದು ಜಗಳ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೂ ಗೊತ್ತಾಗೋದಿಲ್ಲ. ಅಣ್ಣ ತಂಗಿದಂತೂ ಮುಗಿಯೋದೇ ಇಲ್ಲ. ದೇ ವಿಲ್ ಬಿ ಸೋ ಅನಾಯಿಂಗ್ ಆ್ಯಂಡ್ ಸೋ ಕ್ಯೂಟ್ ಟೈಮ್. ಸೊ ಪಾಪ್ಕಾರ್ನ್ ಆಯಿತು, ಅದಾದ ಮೇಲೆ ಸ್ವಲ್ಪ ಪಿಚಸ್ ಆಯಿತು, ಅದಾದಮೇಲೆ ಮತ್ತೆ ಪೊಟೊಟೊ ಫ್ರಿಲ್ಸ್ ಆಯಿತು. ಸೊ ಹೀಗೆ ನಾವು ಫುಲ್ ಡೇನ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ ಅಷ್ಟೊತ್ತಿಗೆ. ಮತ್ತು ಸ್ಯಾಂಟಸ್ ಕ್ಲೇನ್ ಏನಿದೆ ಇಲ್ಲಿಗೆ ಬಂದು ಇಲ್ಲಿ ಸೀಟ್ ಹಾಕಿದ್ರು. ಸೊ ದೇ ಸ್ಯಾಟ್ ಹಿಯರ್ ಆ್ಯಂಡ್ ಮೆಟ್ ಆಲ್ ದ ಚಿಲ್ಡ್ರನ್. ಅವ್ರಿಗೆಲ್ಲ ಸ್ವೀಟ್ಸು, ಚಾಕ್ಲೇಟ್ಸು ಹಂಚಿದ್ರು. ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಆ್ಯಂಡ್ ಡಿ ಜೆ ನೈಟ್ಗೆ ಮತ್ತು ಕ್ಯಾಂಪ್ ಫೈರ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸೀಟ್ನ ನಾವು ಸೆಕ್ಯೂರ್ ಮಾಡ್ಕೊಳಕ್ಕೆ ಬಂದು ಮೊದಲೇ ನಾನು ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಆಬ್ವಿಯಸ್ಲಿ ನೋಡ್ಬೋದು ಹಿಂದೆಲ್ಲ ಎಷ್ಟು ಜನ ಅಲ್ಲೇ ಬಂದು ದೇ ಹ್ಯಾವ್ ಸೆಟಲ್ಡ್ ಡೌನ್. ಸೊ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಮಕ್ಕಳು ಸಹ ಸೂಪರಾಗಿ ಆಟಾಡ್ತಾ ಇದ್ದಾರೆ. ಸೊ ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ, ಸೆಟಲ್ ಆಗೋ ಅಷ್ಟೊತ್ತಿಗೆ ಆ್ಯಕ್ಚುಲ್ ಆಗಿ ಸ್ಯಾಂತಾಸ್ ಏನು ಒಂದು ಸ್ಲೇ ಇರುತ್ತೆ. ಆಬ್ವಿಯಸ್ಲಿ ಇಲ್ಲಿ ಸ್ಲೇನ ಹೇಳ್ಕೊಂಡು ಹೋಗೋಕ್ಕೆ ಅಥವಾ ಹಾರ್ಸಕ್ಕಂತೂ ಆಗೋದಿಲ್ಲ. ಸೊ ಅದಕ್ಕೆ ಅವರು ಡಿಫ್ರೆಂಟಾಗಿ ಸ್ಯಾಂತಾಸ್ ಸ್ಲೇ ರೆಡಿ ಮಾಡ್ತಾಯಿದ್ರು. ಸೊ ಎಲ್ಲರೂ ಹೀಗರಾಗಿ ವೆಯ್ಟ್ ಮಾಡ್ತಾಯಿದ್ರು ಸ್ಯಾಂತಾ ಸ್ಲೇಗೆ. ಸೊ ಆಬ್ವಿಯಸ್ಲಿ ಸ್ಯಾಂತಾ ಸ್ಲೇ ಬಂದರೆ ಗಿಫ್ಟ್ಸ್ ಕೊಡ್ತಾರೆ, ಅದ್ರ ಜೊತೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತಾರೆ ಅಂತ. ಸೊ ಎಲ್ಲೋ ಒಂದು ವೈನ್ ಟ್ರೀ, ಆ್ಯಕ್ಚುಲಾಗಿ ಕ್ರಿಸ್ಮಸ್ ವೈನ್ ಟ್ರೀ ಮಾಡಿದರು, ಅದು ಸೂಪರಾಗಿತ್ತು. ಸೊ ಎಲ್ಲರೂ ಈವ್ನಿಂಗಲ್ಲಿ ಸಖತ್ತಾಗಿ ಸೆಟಲ್ ಆಗಿ ಬೇಕಾದವರು ಸುತ್ತಾಡ್ತಾ ಇದ್ರು. ಆ್ಯಂಡ್ ಆಬ್ವಿಯಸ್ಲಿ ಅಷ್ಟೊತ್ತಿಗೆ ಎಲ್ಲ ಸ್ಟಾಲ್ಸು ಬ್ಯುಸಿಯಾಗಿ ಮತ್ತು ಎಲ್ಲ ಕ್ಯಾನೋಪೀಸ್ ಫುಲ್ಲಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ ನೆಕ್ಸ್ಟು, ಏನು ಮಾಡಬಹುದು ಅಂತ. ಸೊ ಆಬ್ವಿಯಸ್ಲಿ ಬೈ ದ್ಯಾಟ್ ಟೈಮ್ ನಾವು ಅಷ್ಟೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಏನು ನೆಕ್ಸ್ಟ್ ಬರಬಹುದು, ಏನು ಸರ್ಪ್ರೈಸ್ ಇರಬಹುದು ಅಂತ ಹೇಳಿ. ಸೊ ದೆನ್ ಒಳಗಡೆ ಎಲ್ಲ ಫುಲ್ ರೆಸ್ಟೋರೆಂಟಲ್ಲೆಲ್ಲ ಲೈಟ್ಸ್ ಆನ್ ಆಯಿತು, ಯಾಕಂದರೆ 6 ಆಯ್ತು ಅಂತ ಹೇಳಿ.
ಸೊ ಈಗ ನೋಡಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅಷ್ಟೊತ್ತಿಗೆ ನಮ್ಮ ಸಂತಾಸ್ ಲೇ ಇನ್ ಕಾರ್ ಸೂಪರಾಗಿ ಆ್ಯಕ್ಚುಲಾಗಿ ವಿತ್ ಎಲ್ವ್ಸ್ ಆ್ಯಂಡ್ ಆಲ್ ಅದನ್ನು ರೆಡಿ ಮಾಡಿದರು. ಆ್ಯಂಡ್ ಸ್ಯಾಂತಾ ವೆಂಟ್ ಇನ್ ಹಿಸ್ ಸ್ಲೇ. ಸೊ ಈಗ ಸೂಪರಾಗಿ ಒಂದು ರೌಂಡ್ ಹಾಕೊಂಡ್ಬರ್ತಾರೆ. ಆಬ್ವಿಯಸ್ಲಿ ಮಕ್ಕಳಿಗೆ ಸ್ಯಾಂತಾ ಕ್ಲಾಸ್ ಅಂದರೆ ಇಷ್ಟ, ಏನಾದರೂ ಸಿಗುತ್ತೆ, ಏನಾದರೂ ಗಿಫ್ಟ್ಸ್ ಕೊಡ್ತಾರೆ ಅಂತ. ಆಬ್ವಿಯಸ್ಲಿ ಇಲ್ಲಿ ಗಿಫ್ಟ್ಸ್ ಇರಲಿಲ್ಲ, ಬಟ್ ದ ಸ್ಯಾಂತಾ ಕ್ಲಾಸ್ ವಾಸ್ ಲೈಕ್ ಥ್ರೋಯಿಂಗ್ ದ ಚಾಕ್ಲೇಟ್ಸ್. ಸೊ ಮಕ್ಕಳಿಗೆಲ್ಲ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹಿ ವಾಸ್ ಹ್ಯಾಂಡಿಂಗ್ ಓವರ್ ದ ಚಾಕ್ಲೇಟ್ಸ್. ಆ್ಯಂಡ್ ಯು ಕ್ಯಾನ್ ಸಿ ಎಲ್ಲ ಎಸಿತಾ ಇದ್ದಾರೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಯಾಕಂದರೆ ಸ್ಲೇ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇಟ್ ಈಸ್ ಟೂ ಮಚ್ ಟು ಡೂ ದ್ಯಾಟ್. ಆ್ಯಂಡ್ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಅದನ್ನು ಎಳ್ಕೊಂಡೆಲ್ಲ ಹೋಗೋದು ಮಾಡೋಕ್ಕೆ ಕಷ್ಟ. ಸೊ ದಿಸ್ ವಾಸ್ ಅ ಮಾಡರ್ನ್ ವೇ ಆಫ್ ಸ್ಯಾಂತಾ ಕ್ಲಾಸ್ ಎಂಟ್ರಿಂಗ್ ಇನ್ ದ ಸ್ಲೇ. ಆ್ಯಂಡ್ ಆಬ್ವಿಯಸ್ಲಿ ಇಟ್ ವಾಸ್ ನೈಸ್ ಆಲ್ಸೋ. ಸೊ ಸ್ಯಾಂತಾ ಕ್ಲಾಸ್ ಸ್ಲೇ ಒಂದು ರೌಂಡ್ We want you to clear the side, please clear the side. You wanna go second? ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ಒಂದು ರೌಂಡ್ ಫುಲ್ ಹಾಕೊಂಬಂದರು, ಬಟ್ ಐ ಕಾಂಟ್ ಪ್ಲೇ ದ ಆಡಿಯೋ. ಸೊ ಯಾವ ಮ್ಯೂಸಿಕ್ಕಿಗೆ ಸ್ಟ್ರೈಕ್ ಬರುತ್ತೆ ಗೊತ್ತೇ ಆಗೋದಿಲ್ಲ. ಬಟ್ ಇಟ್ ವಾಸ್ ರಿಯಲಿ ಫನ್. ಎಲ್ಲರೂ ಅದರಿಂದ ಒಂದು ರೌಂಡ್ ಹೋಗಿ ಸ್ಯಾಂತಾ ಕ್ಲಾಸ್ ಲೇ ಹಿಂದೆ, ಆ್ಯಂಡ್ ಆಲ್ ದ ಕಿಡ್ಸ್ ವರ್ ಎಕ್ಸೈಟೆಡ್ ಟು ಕಲೆಕ್ಟ್ ದ ಚಾಕ್ಲೇಟ್ಸ್. ಸೊ ನಾವು ಅಷ್ಟೇ ಫೋಟೋಸು ವಿಡಿಯೋಸು ತೆಕ್ಕೋತಾ ಇದ್ದೀವಿ. ಯಾಕಂದರೆ ಸ್ಯಾಂತಾಸ್ ಲೇ ಹಿಂದೆ ಟಾಲ್ ಮ್ಯಾನು, ಎಲ್ಸು, ಮತ್ತು ಮಿರರ್ ಮ್ಯಾನು ಆ್ಯಂಡ್ ಈವನ್ ಇನ್ವಿಸಿಬಲ್ ಮ್ಯಾನ್ ಜೊತೆ ಜನಗಳು ಯು ಕ್ಯಾನ್ ಸಿ ದೇ ಆರ್ ಕ್ಯಾರಿಂಗ್ ದೇರ್ ಕಿಡ್ಸ್ ಅಲಾಂಗ್. ಆ್ಯಂಡ್ ನಮಗೇನು ಬೇಕಿತ್ತು ವಿಡಿಯೋಸು ಆಯಿತು. ಸೊ ನಾವು ವಿ ಥಾಟ್ ವಿಲ್ ಸೆಟಲ್ ಡೌನ್. ಸೊ ಯಾಕಂದರೆ ಎಲ್ಲರಿಗೂ ಕೊಡಬೇಕಲ್ವ ಚಾನ್ಸು ತೊಗೊಳಕ್ಕೆ ಪಿಕ್ಚರ್ಸು. ಮಕ್ಕಳು ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಬಲೂನ್ ಸಿಕ್ತು, ಚಾಕ್ಲೇಟ್ ಸಿಕ್ತು ಅಂತ ಹೇಳಿ. ಸೊ ಅಲ್ಟಿಮೇಟಾಗಿ ಅದೆಲ್ಲ ಮುಗೀತು. ಆ್ಯಂಡ್ ಯು ಕ್ಯಾನ್ ಸಿ ಡ್ರೋನ್ ಎಲ್ಲ ಯೂಸ್ ಮಾಡಿಬಿಟ್ಟು ಸೂಪರಾಗಿ ಫೋಟೋಸ್ ಪಿಕ್ಚರ್ಸ್ ಅವರು ತೆಗಿತಿದ್ದಾರೆ. ಸೊ ದೆನ್ ದ ಮ್ಯೂಸಿಕ್ ಸ್ಟಾರ್ಟೆಡ್ ಆ್ಯಂಡ್ ಫೈನಲಿ ವಿ ಆರ್ ಸೆಟ್ಲಿಂಗ್ ಡೌನ್ ಫಾರ್ ದ ಈವ್ನಿಂಗ್ ಪ್ರೋಗ್ರಾಮ್ಸ್. ಸೊ ಅದರ ಮಧ್ಯದಲ್ಲಿ ಒಂದು ಟೀ, ಒಂದು ಸೂಪರಾಗಿರೋ ಕಪ್ ಕೇಕ್ಸ್ ಎಲ್ಲ ತಿನ್ಕೊಂಡು ವಿ ಆರ್ ರೆಡಿ ಫಾರ್ ದ ಈವ್ನಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈವ್ನಿಂಗ್ಗೆ ಏನೇನು ಪ್ರೋಗ್ರಾಮ್ ಇತ್ತು, ಹೆಂಗಿತ್ತು ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.